ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ನಾನು ಡೇ 1ಅಲ್ಲಿ ನಂದು ವೆಯ್ಟ್ ಬಂದುಬಿಟ್ಟು 78.80 ಇತ್ತು. ಇವಾಗ ಡೇ 2ಅಲ್ಲಿ 78.50 ಆಗಿದೆ. ಅಪ್ರಾಕ್ಸಿಮೇಟ್ 300 ಗ್ರಾಮ್ಸ್ ನಾನು ಕಡಿಮೆ ಆಗಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶಪ್ ಆದಮೇಲೆ ನಾನು ವೆಯ್ಟ್ ನೋಡ್ಕೊಂಡ್ಬಿಟ್ಟು ಇವಾಗ ಒಂದು ಡ್ರಿಂಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಈ ಡ್ರಿಂಕ್ನ ಮಾಡ್ಕೊಂಡಿದ್ದೀನಿ ಅಂತ. ಮೊದಲಿಗೆ ಒಂದು ಸ್ವಲ್ಪ ನೀರು ಕಾಯಿಸ್ಕೊತೀನಿ. ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಬಾದಾಮ್ ಗುಂದ ಅಂತಾರೆ. ಇದು ಕುಡಿಯೋದ್ರಿಂದ ಬಾಡಿಯಲ್ಲಿರೋ ಹೀಟ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಇದನ್ನು ನೈಟೇ ನಾವೇನು ಮಾಡಬೇಕಂತಂದ್ರೆ ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ನಾವು ಸೋಪ್ ಮಾಡಿಡಬೇಕಾಗುತ್ತೆ. ಸೋಪ್ ಮಾಡಿ ಆಗಿದ್ಮೇಲೆ ಬೆಳಗ್ಗೆ ಎದ್ಮೇಲೆ ಆ ಥರ ಜೆಲ್ಲಿ ಸಿಸ್ಟಮ್ ಆಗಿರುತ್ತೆ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ, ನಾನು ಒಂದು ಸ್ವಲ್ಪ ನೀರು ಕಾಯಿಸಿದ್ನಲ್ಲ, ಆ ನೀರಿಗೆ ಬಾದಾಮ್ ಗುಂದ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ನು ಕೂಡ ನಾನು ನೈಟೇ ಸೋಪ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ತೀನಿ. ಬಿಕಾಸ್ ನನಗೆ ಬಾಡಿ ಸಿಕ್ಕಾಪಟ್ಟೆ ಹೀಟ್ ಇದೆ. ಸೊ ಹಾಗಾಗ್ಬಿಟ್ಟು ಈ ವೆಯ್ಟ್ ಲಾಸ್ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಬರ್ನಿಂಗ್ ಕೂಡ ಆಗುತ್ತೆ. ನಾನು ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದೆ ನೋಡಿ, ಏನಂತಾರೆ, ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಬಾಡಿ ಹೀಟ್ ಆಗಲಿ ಹೊಟ್ಟೆ ಬರ್ನಿಂಗ್ ಆಗಲಿ ಕಡಿಮೆ ಆಗಿದೆ. ಸೊ ಹಾಗಾಗ್ಬಿಟ್ಟು ನಾನು ಮಾರ್ನಿಂಗ್ ಇದನ್ನೇ ಕುಡಿಯೋದು. ಇದನ್ನು ಡೈಲಿ ಕುಡಿತೀನಿ ಅಂತಲ್ಲ, ಡೈಲಿ ಒಂದೊಂದನ್ನು ಕುಡಿತೀನಿ. ಸೊ ಹಾಗಾಗ್ಬಿಟ್ಟು ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, 1 ಲೆಮನ್ನ ಹಾಕೊಂಡ್ಬಿಟ್ಟು ಪೂರ್ತಿ ಸ್ಟೀರ್ ಮಾಡಿಬಿಟ್ಟು ಇದೊಂದು ಡ್ರಿಂಕ್ನ ಕುಡ್ಕೋತೀನಿ ಬೆಳಗ್ಗೆ ಎದ್ಬಿಟ್ಟು. ಇದಾದಮೇಲೆ ಮನೆಗೆ ಎಲ್ಲ ಅಡುಗೆ ಮಾಡಿಬಿಟ್ಟು ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ನಾನು ಸ್ಕೂಲಿಗೆ ಬಿಟ್ಟು ಬಂದೆ. ಮಕ್ಕಳಿಗೆ ಏನು ಮಾಡಿದ್ದೆ ಅಂತಂದರೆ, ಚಪಾತಿ ಮತ್ತು ಬೇಳೆ ಹಾಕಿ ಸಬ್ಸಿಗೆ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ. ನೋಡಿ, ಈ ಥರ ಎಷ್ಟು ಹಿಟ್ಟಿನ ಪಲ್ಯ ಥರ ಆಗಿದೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನನ್ನ ಮಕ್ಕಳು ಕಾಳು ಥರ ಇದ್ದರೆ ತಿನ್ನಲ್ಲ. ಸ್ವಲ್ಪ ರಾಡಿ ಅಂದರೆ ಹಿಟ್ಟಿನ ಪಲ್ಯ ಥರ ಪೂರ್ತಿ ಮೆತ್ತಗಾಗಿರಬೇಕು, ಹಾಗಿದ್ರೇ ಅವ್ರು ತಿನ್ನೋದು. ಸೊ ಹಾಗಾಗ್ಬಿಟ್ಟು ಅವ್ರಿಗೆ ಮಾಡಿರೋದನ್ನೇ ನಾನು ತಿನ್ಕೋತಾ ಇದ್ದೀನಿ ಬೆಳಗ್ಗೆ. ಅದ್ರ ಜೊತೆಗೆ ನಾನು 3 ಲೀಟರ್ ಆಫ್ ವಾಟರ್ನ ಕುಡಿಬೇಕು ಅನ್ಕೋತಾ ಇದ್ದೀನಿ. ಸೈಡಲ್ಲೇ ಸ್ವಲ್ಪ ಇದು ಇಟ್ಟಿದ್ದೀನಿ, ಚೂಡ, ಅದನ್ನು ಕೂಡ ನಾನು ತಿನ್ಕೊಂಡೆ. ಯಾಕಂದರೆ ರೈಸ್ ಇಲ್ಲ ಅಲ್ವಾ, ಹಾಗಾಗ್ಬಿಟ್ಟು ನನ್ನ ಹೊಟ್ಟೆ ಫಿಲ್ಲಿಂಗ್ ಆಗಿರಲಿ ಅಂತ ತಿನ್ಕೊಂಡೆ. ಮತ್ತು ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಸ್ಮಾಲ್ ಚಪಾತಿನೂ ಕೂಡ ತಿನ್ಕೊಂಡಿದ್ದೇನೆ. ನಾನು ಡೈಲಿ 3 ಲೀಟರ್ ಆಫ್ ವಾಟರ್ ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕುಡಿತೀನಿ, ಬಟ್ ನಾನು ಮೆಜರ್ ಮಾಡಿರಲಿಲ್ಲ. ಸೊ ಹಾಗಾಗ್ಬಿಟ್ಟು ಬೆಳಗ್ಗೆ 1 ಬಾಟಲ್ನ ನಾನು ಕುಡಿದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಬೆಳಗ್ಗೆ ಇರುವಂತಹ ಅದೇ ಸಬ್ಸಿಗೆ ಸೊಪ್ಪಿನ ಪಲ್ಯ ಮತ್ತು ಮಧ್ಯಾಹ್ನ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿದ್ದೆ. ಅದ್ರ ಜೊತೆ 2 ರೊಟ್ಟಿ ಮತ್ತು ಸ್ವಲ್ಪ ನೆನೆಸಿರುವಂಥ ಕಾಳುಗಳು, ಆಮೇಲೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಮೇಲ್ಗಡೆ ರೈಸು ಮತ್ತು ಸಾಂಬಾರು ತೊಗೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ಸೊ ಹಾಗಾಗ್ಬಿಟ್ಟು ನೋಡೋಣ, ನೈಟ್ ಊಟ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಕೊಂಡೆ ಮಧ್ಯಾಹ್ನ ಹೊತ್ತಲ್ಲಿ. ಅದಾದಮೇಲೆ ಏನಾಯಿತು ಅಂತಂದರೆ, ಈವ್ನಿಂಗ್ ನಾನು ಫೇಸ್ಗೆ ಐಸ್ ಮಸಾಜ್ ಮಾಡಿಕೊಂಡೆ. ಅದನ್ನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ವೆಯ್ಟ್ ಲಾಸ್ ಜೊತೆ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನು ನಾನು ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಅದನ್ನು ನಾನು ಇದ್ರ ಜೊತೆ ಬೆರೆಸ್ಕೋತಾ ಇದ್ದೀನಿ. ಅದಾದಮೇಲೆ ಐಸ್ ಮಸಾಜ್ ಮಾಡ್ಕೊಂಡು ಆದಮೇಲೆ ರಾತ್ರಿ ಮತ್ತೆ ರಾಗಿ ಉಂಡೆ ತಿಂದೆ 2. ಇದಾದಮೇಲೆ ಬೇಡ, ಏನು ತಿನ್ನೋದು ಬೇಡ, ಯಾಕಂದರೆ ವೇಟ್ ಜಾಸ್ತಿ ಆಗುತ್ತೆ ಅಂತ ಬಿಟ್ಟೆ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ನಿನ್ನೆದು ಸ್ಟೆಪ್ಸು 7,460 ಆಗಿತ್ತು. ಇವತ್ತಿಂದು 10,317. ಏನಾಯಿತು ಅಂದರೆ, ನಿನ್ನೆ ವಿಡಿಯೋಲಿ ನಾನು ಸ್ಟೆಪ್ಸ್ನ ಆ್ಯಡ್ ಮಾಡೋದು ಮರ್ತಿದ್ದೆ. ಸೊ ಹಾಗಾಗ್ಬಿಟ್ಟು ಇವತ್ತು ಆ್ಯಡ್ ಮಾಡಿದ್ದೇನೆ. ನಿನ್ನೆ ಓನ್ಲಿ 7,000 ಆಗಿತ್ತು ಅಲ್ವಾ, ಇವತ್ತು ಮಾತ್ರ 10,000 ಕಂಪ್ಲೀಟ್ ಮಾಡೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು 10,000 ಕಂಪ್ಲೀಟ್ ಮಾಡಿದ್ದೀನಿ. ಊಟ ಅಂತೂ ನೈಟ್ ಸ್ಕಿಪ್ ಮಾಡಿದ್ದೀನಿ. ಮಧ್ಯಾಹ್ನ ಮಾತ್ರ ಜಾಸ್ತಿ ತಿನ್ಕೊಂಡಿದ್ದೀನಿ, ಬೆಳಗ್ಗೆ ಕೂಡ ಜಾಸ್ತಿನೇ ತಿಂದಿದ್ದೀನಿ. ನೋಡೋಣ ನಾಳೆ ರಿಸಲ್ಟ್ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.